ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ. ಜಿಂಗು ಚಿಕ್ಕ ಓ ಮೈ ಗಾಡ್, ಅಶೋಕ ಅಂತೂ ಕುಣಿತಾ ಅವನ ನೋಡ್ಬೋದು. ಸೂಪರ್ ಸೂಪರ್ ಆಗಿದೆ. ನಾವು ಪಾಲ್ಸ್ ನೋಡೋದಾಗಿಂತ ಇಲ್ಲೇ ಎಂಜಾಯ್ ಮಾಡ್ತಾ ಇದ್ದೀವಿ. ಯಾವ ರೇಂಜಿಗೆ ಬೀಳ್ತಾ ಇದೆ ಗುರು ನೀರು. ಇದೇನು ಕಡ್ಡಿ ತರ ಇದೆ. ಹಾ, 2. ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ. ಇವತ್ತು ನಾನು ಯಲ್ಲಾಪುರದಲ್ಲಿ ಇದ್ದೀನಿ. ಯಲ್ಲಾಪುರ ಅಂದ್ರೆ ಮಾಗೋಡ ಹೋಗೋ ರೋಡ್ ಇದು. ನಾನು ನಮ್ಮ ಭಾವನ ಮನೆ ಬಂದಿದ್ದೆ ಆಯ್ತಾ. ಮನೇಲಿ ಇದು ಬೋರ್ ಆಗ್ತಿತ್ತು. ಭಾವ ಹೇಳ್ತಿದ್ದ ಸುತ್ತಾಡ್ಕೊಂಡ್ ಬರೋಣ ಅಂತ. ಸೊ ಅದಕ್ಕೆ ಭಾವ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ? ಮಾಗೋಡ್ ಫಾಲ್ಸ್, ಜೇನ್ಕಲ್ಗುಡ್ಡ ಮತ್ತೆ ಕುಳಿ ಮಾಗೋಡ. ಯಾವ್ಯಾವ ಪ್ಲೇಸ್ ಅಲವ್ ಇದೆ ಏನೋ ಗೊತ್ತಿಲ್ಲ. ಅಂದ್ರೆ ಈಗ ಮಳೆ ಬೀಳ್ತಾ ಇದೆಯಲ್ಲ, ತುಂಬಾ ಮಳೆ ಇದೆ. ಇವತ್ತು ವೆದರ್ ಸಖತ್ತಾಗಿದೆ, ಮಳೆ ಜಾಸ್ತಿ ಇಲ್ಲ. ಎಗ್ ರೈಸ್ ತಿನ್ಕೊಂಡ್ಬಿಟ್ಟು ಇವಾಗ ಮಾಗೋಡ ಹೋಗುದು ಅಲ್ಲ. ಎಗ್ ರೈಸ್ ತಿನ್ಕೊಂಡು ಹೋಗ್ತಾ ಇದೀವಿ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಿ ಹೇಗಿರುತ್ತೆ ಅಂತ. ವೆದರ್ ಅಂತೂ ಸಿಕ್ಕಾಪಟ್ಟೆ ಬೆಸ್ಟ್ ಆಗಿದೆ. ಗೈಸ್, ಇಲ್ಲಿ ಬರೋದಾದ್ರೆ ಅಡ್ವೆಂಚರ್ ಬೈಕ್ ತಗೊಂಬರ್ರಿ. ಯಾಕಂದ್ರೆ ರೋಡ್ ಖರಾಬ್ ಆಗಿದೆ. ಸ್ವಲ್ಪ ರೋಡ್ ಸರಿ ಮಾಡ್ಬೋದು, ಆದ್ರೆ ಈ ಟೈಮಲ್ಲಿ ಖರಾಬ್ ಆಗಿದೆ ರೋಡು. ಚಾನ್ಸ್ ಇಲ್ಲ ಅಂತ ಇದ್ದಾನೆ. ರೋಡ್ ಸರಿ ಆಗಲ್ಲ ನಮ್ ಕಡೆ ಎಲ್ಲ ಆಡ್ತಾ ಇದ್ದಾನೆ. ಅದು ಹೌದು. ಇಲ್ಲೊಂದು ಹಳ್ಳ ದಾಟಿ ಹೋಗ್ಬೇಕು. ನೋಡಿ ನಮ್ಮ ಹಳ್ಳ ಹೇಗಿದೆ ಅಂತ, ನೀರೆಲ್ಲ ಹೆಂಗ್ ಹೋಗ್ತಾ ಇದೆ ಅಂತ. ರೋಡ್ ಮಧ್ಯದಲ್ಲಿ ಹಳ್ಳ ಗುರು. ಇನ್ನು ನೋಡಿ ಗುರು, ನಾವು ಯಾರಕ್ ಬಂದಿದ್ದು, ನಾವು ಪಾಲ್ಸಿಗೆ ಹೋಗ್ತಾ ಇರೋದು. ಅಂದ್ರೆ ವೆದರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ ನಮ್ಗೆ ಮಳೆ ಸಿಕ್ಕಿಲ್ಲ. ಗೈಸ್, ಇವಾಗ ಪಾಲ್ಸ್ ಹತ್ರ ಬಂದಿದ್ದೀವಿ. ಪಾಲ್ಸ್ ಸೌಂಡ್ ಕೇಳ್ತಾ ಇದೆ ಗುರು. ಇಲ್ಲಿಂದ ನೋಡ್ಬೋದಾ? ಕಾಣುತ್ತೆ, ಆದ್ರೆ ಕ್ಲಿಯರ್ ಆಗಿ ಕಾಣಲ್ಲ ಅನ್ಸುತ್ತೆ ಕ್ಯಾಮ್ರಾದಲ್ಲಿ. ನಾನು ಕಾಣ್ತಾ ಇದೆ ಅಂದ್ರೆ ನೀರು ಹರ್ಕೊಂಡು ಹೋಗೋದು ಕಾಣ್ತಾ ಇದೆ, ಫಾಲ್ಸ್ ಕಾಣ್ತಾ ಇದೆ. ನೋಡ್ಬೋದು. ಇವ ಹೆಲ್ಮೆಟು ಇದೇನು ಕಡ್ಡಿ ತರ ಇದೆ. ಹಾ, 2. 60 ರೂಪಾಯಿ. ಚೇಂಜ್ ಇಲ್ಲ. ಫೋನ್ ಪೇ ಉಂಟಾ? 30 ರೂಪಾಯಿ. ಮತ್ತೆ ಹೇಗಿದೆ ಜೀವನ? ಇರೋದೊಂದು ಲೈಫ್ ಫುಲ್ ಜಾಲಿ. ಮತ್ತೆ ಹೇಗಿದೆ ಜೀವನ? ಕಾಣಿಸುತ್ತಾ? ವಾವ್, ಸೂಪರ್ ಆಗಿದೆ ಗುರು. ನೋಡಿ, ಸುಮಾರು ಸತಿ ತೋರಿಸಿದ್ದೀನಿ ನಾನು. ಈ ಸತಿ ನೀವು ನೋಡ್ಬಿಡಿ. ಬೆಂಕಿ. ಯಾವ ರೇಂಜಿಗೆ ಬೀಳ್ತಾ ಇದೆ ಗುರು ನೀರು. ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಆ ಕಡೆ ಲೊಕೇಶನ್ಗೆ ಹೋಗೋಣ ಅಂತ. ಸೊ ಗೈಸ್, ಇಲ್ಲೊಂದು ಫಾಲ್ಸ್ ಇದೆ. ಸರಿಯಾಗಿ ಕಾಣ್ತಾ ಇದಿಲ್ಲ ಅಂತ ಗೊತ್ತಿಲ್ಲ ನಿಮಗೆ. ನೋಡ್ಬೋದು, ತುಂಬ ಹೈಟಿಂದ ಬೀಳ್ತಾ ಇದೆ ಗುರು. ಅಲ್ಲಿಂದ ನೋಡ್ಲಿಕ್ಕೆ ಆಗಲ್ಲ ಅನ್ಕೊಂತೀನಿ. ಅಂದ್ರೆ ಅಲ್ಲಿ ಫುಲ್ಲು ಮಂಜು ಕೂಡ್ಕೊಂಡ್ ಬರ್ತಾ ಇದೆ. ಅದಕ್ಕೆ ಅಲ್ಲಿ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ವ್ಯೂ ಪಾಯಿಂಟ್ ಕಾಣ್ತಿತ್ತು ನೋಡಕ್ಕೆ. ಮಳೆನೂ ಸ್ಟಾರ್ಟ್ ಆಯ್ತು ಗುರು. ಸೆಲ್ಫಿನ ನಾನು ಬರ್ತಾ ಇಲ್ಲ. ಇಲ್ಲಿ ನೋಡಿದ್ರಲ್ಲ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಹೇಗಿದೆ ಅಂತ ತೋರಿಸ್ತೀನಿ. ಆದ್ರೆ ಮಂಜು ಈ ಕಡೆ ಜಾಸ್ತಿ ಮಂಜು ಕಾಣ್ತಾ ಇದೆ. ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ. ಹೇಗಿತ್ತು ಫಾಲ್ಸು? ಸೂಪರ್ ಅಲ್ಲ? ಸ್ವರ್ಗದಿಂದ ಹೋಗ್ತಾ ಇರುವಂಗ ಅನಿಸ್ತಾ ಉಂಟು. ಅಂದ್ರೆ ಇಲ್ಲಿ ನ್ಯಾಚುರಲ್ ಫೀಲ್ ಕೊಡುತ್ತೆ. ಇಲ್ಲಿ ಗ್ರೀನರಿ ಸಖತ್ತಾಗಿದೆ. ಈ ಕಡೆ ಬಾ. ಗ್ರೀನರಿ ಸಖತ್ತಾಗಿದೆ. ಮತ್ತೆ ಈ ಕಡೆ ನೋಡಿದ್ರೆ ಹಿಂಗೆ ಫಾಲ್ಸು ಕಾಣ್ತಾ ಇದೆ. ಅಂದ್ರೆ ಇಲ್ಲಿ ಇವಾಗ ಮಂಜು ಕಾಣ್ತಾ ಇದೆ. ಈಗ ನಾವು ಹಿಂಗೆ ಇಳಿತಾ ಇದೀವಿ ಅಲ್ವಾ. ಸೊ ಇದು ಹತ್ತಬೇಕು. ಇಲ್ಲಿ ಗುಡ್ಡ ಕಾಣ್ತಾ ಇದೆ. ಗುಡ್ಡ ಹೆಂಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ನಿಮಗೆ. ಅಲ್ಲಿ ಮೇಲ್ದಂಕ ಆ ತುದಿಗೆ ಹೋಗ್ಬೇಕು ಇವಾಗ. ಅಲ್ಲಿ
ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ ಅಂತ ನೋಡಿ. ತುಂಬ ಫಾಗ್ ತುಂಬಿದೆ, ತುಂಬ ಮಂದಿಗಳು ತುಂಬಿದೆ ಇದೆ. ಇಲ್ಲಿನ ಫಾಲ್ಸ್ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ, ಫುಲ್ಲು ಮಂಜುಗುರು. ಗುಡ್ಡ ಹತ್ತವನೆ, ಮೆಟ್ಲೆಲ್ಲ ಮಾಡಿದಾರ, ಇದು ಆರಾಮಾಗಿ ಹತ್ಬೋದು, ಅದಕ್ಕೇನಿಲ್ಲ. ಅಲ್ಲಿ ಮೇಲೆ ತುದಿಗೆ ಹೋಗ್ಬೇಕು, ಅಲ್ಲಿಂದ ವ್ಯೂ ಪಾಯಿಂಟ್ ಸಗತ್ತಾಗಿ ಕಾಣುತ್ತೆ. ಆದರೆ ಮಂಜು ಈ ಕಡೆನೇ ಜಾಸ್ತಿ ಇದೆ, ಹೆಂಗೆ ಕಾಣುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಏನು ಕಾಣ್ತಾ ಇಲ್ಲ, ಆದ್ರೆ ಇವಾಗ ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ವ್ಯೂ ಪಾಯಿಂಟ್ಗೆ ಹೋಗ್ಬೇಕು. ಹೋಗೋಣವಾ, ಬಾ, ಲೆಟ್ಸ್ ಗೋ. ಈಗ ಲಾಸ್ಟ್ ವ್ಯೂ ಪಾಯಿಂಟ್ಗೆ ಹೋದ್ರೆ ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಟಾಪ್ ಮೇಲ್ಗಡೆ, ತುಂಬಾ ಮೇಲ್ಗಡೆ ಇರುತ್ತೆ ಇದು. ಇದಕ್ಕಿಂತ ಜಾಸ್ತಿ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಇದಕ್ಕಿಂತ ಜಾಸ್ತಿ ಮೇಲೆ ಹೋಗೋದಾದ್ರೆ ಅಲ್ಲಿ ಹಾರ್ಬೇಕು, ತುಂಬಾ ಮೇಲೆ ಹೋಗ್ತೀವಿ. ಒಳ್ಳೆ ಒಂದು ಫಾಲ್ಸ್ ತೋರಿಸ್ತೀನಿ ಇಲ್ಲಿ ನೋಡಿ. ಓ ಮೈ ಗಾಡ್, ಕಾಣ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ. ನಮಗೆ ಒಂದು ಟ್ರಕ್ಕಿಂಗ್ ಚಾನ್ಸ್ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಆ ಪಾಸಿಗೆ ಹೋಗಿ ಟ್ರಕ್ಕಿಂಗ್ ಮಾಡಿ ಬರ್ತೀವಿ ಗುರು. ಹೆಂಗೆ ಇರಲಿ ಒಟ್ಟಿನಲ್ಲೇ ಟ್ರಕ್ಕಿಂಗ್ ವಿಡಿಯೋ ಕೊಡ್ತಿದ್ದೆ, ಆದರೆ ಪರ್ಮಿಷನ್ ಇಲ್ಲ ಜಂಗಲ್ ಒಳಗೆಲ್ಲ ಹೋಗ್ಲಿಕ್ಕೆ. ಆದರೆ ಹೆಂಗಿದೆ ಗೊತ್ತಾ ಫಾಲ್ಸು, ಸೈಕ್ಕಾಗಿದೆ ಗುರು. ಇಲ್ಲಿಂದಾನು ನೋಡ್ಬೋದಾಯ್ತಾ, ಆದರೆ ಇಲ್ಲೆಲ್ಲ ಬರೋ ಸುಮ್ಮನೆ ವೇಸ್ಟ್. ಅಂದರೆ ಈಗ ಎಲ್ಲ ಇದು ತುಂಬಿಟ್ಟಿದೆ. ಹೆಂಗಿದೆ ಗುರು ಇದು. ಗೈಸ್, ಮಾಗೋಡ್ ಪಾಲ್ಸಿಗೆ ಬಂದ್ರೆ ಇದು ಟಾಪ್ ವ್ಯೂಗೆ ಬಂದೆ. ಹೆಂಗೆ ಕಾಣುತ್ತೆ, ಮಂಜು ಮಂಜೆಲ್ಲ ಮೇಲ್ ಬರ್ತಾ ಇದೆ. ವಾವ್, ಸೂಪರ್ ಆಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ನೀರಿನ ಹನಿಗಳು ಬೀಳ್ತಾ ಇದೆ ಗುರು. ಮಂಜಾಗಿ ನೀರಿನ ಹನಿಗಳು ಮೇಲಿಂದ ಬೀಳ್ತಾ ಇದೆ ನೋಡಿ. ಫಾಲ್ಸಿನ ನೀರು ಮಂಜಾಗಿ ಇಲ್ಲಿಗೆ ಬರ್ತಾ ಇದೆ. ಓ ಮೈ ಗಾಡ್, ಅಶೋಕ ಅಂತೂ ಕುಣಿತಾ ಅವನ ನೋಡ್ಬೋದು. ಸೂಪರ್ ಸೂಪರ್ ಆಗಿದೆ. ನಾವು ಫಾಲ್ಸ್ ನೋಡೋದಾಗಿಂತ ಇಲ್ಲೇ ಎಂಜಾಯ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ಫಾಲ್ಸ್ ಎಲ್ಲ ಯಾವ ಲೆಕ್ಕ ಗುರು, ಇಂಥ ಒಂದು ಪ್ಲೇಸ್ ಸಿಕ್ಕಿದ್ರೆ. ಓ ಮೈ ಗಾಡ್, ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ. ಇದು ಲಾಸ್ಟ್ ವ್ಯೂ ಪಾಯಿಂಟ್. ಇಲ್ಲೊಂದು ಮನೆ ಇದೆ, ಮನೆ ಅಲ್ಲ ಗುರು, ಇಲ್ಲಿ ಬಂದ್ರೆ ವೇಸ್ಟ್ ಮಾಡ್ಬೋದು. ಇದು ಲಾಸ್ಟ್. ಸ್ವಲ್ಪ ಮಳೆ ಬೀಳ್ತಾ ಇದ್ರೆ ಅದ್ರ ಒಳಗೆ ಹೋಗ್ಬೋದು. ಇಲ್ಲಿಂದ ಏನು ಕಾಣಲ್ಲ. ಫಾಲ್ಸ್ ಹುಡುಕ್ತಾವನೆ, ಇಲ್ಲಿಂದ ಫಾಲ್ಸ್ ಕಾಣುತ್ತೆ, ಆದ್ರೆ ಈ ತರ ಇದೆಲ್ಲ ಕಾಣ್ತಾ ಇಲ್ಲ. ಮಂಜು ಮಂಜು ಮಂಜಿದೆ ತುಂಬಾ, ಅದಕ್ಕೆ ಕಾಣಲ್ಲ. ಆದ್ರೆ ಫಾಲ್ಸ್ ಅವಾಜ್ ಆ ಕಡೆ ಕೇಳುತ್ತೆ, ಆದ್ರೆ ಫಾಲ್ಸ್ ಇರೋದು ಇಲ್ಲಿ ಎಲ್ಲೋ ಇರ್ಬೋದು, ಗೊತ್ತಿಲ್ಲ. ಇದು ಹೋದ್ಮೇಲೆ ಗೊತ್ತಾಗುತ್ತೆ. ಮಂಜು 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 ಮಂಜು. ಗೈಸ್, ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹೋಗ್ತಾ ಇರೋದು ಜೇನುಕಲ್ ಗುಡ್ಡಕ್ಕೆ, ಅಲ್ಲ ಜೇನುಕಲ್ ಗುಡ್ಡಕ್ಕೆ ಹೋಗಿ ಮನೆಗೆ ಹೋಗೋದು. ಅಷ್ಟೋ ತನಕ ನಮ್ಗೆ ಸಂಜೆನೇ ಆಗುತ್ತೆ. ಸೊ ತುಂಬಾ ಎಂಜಾಯ್ ಮಾಡ್ತಿದ್ವಿ ನಾವು ಇಲ್ಲಿ ಬಂದು. ಈಗ ಸೀದಾ ಈಗಲೇ ಆಟ ಮಾಡ್ತಾ ಇದ್ದೀವಿ, ಬ್ಲಾಗ್ ಎಂಡ್ ಮಾಡಿಲ್ಲ ಇರು. ಈಗ ಸೀದಾ ಎಲ್ಲಿ? ಜೇನುಕಲ್ ಗುಡ್ಡ. ಜೇನುಕಲ್ ಗುಡ್ಡ ಜಿಂಗು ಚಿಕ್ಕ